ಅದೃಷ್ಟವು ಕೆಟ್ಟದ್ದಾಗಿದ್ದರೆ ಸಿಹಿಯಾದ ನದಿಯ ನೀರು ಕೂಡ ಕಹಿಯಾಗುತ್ತದೆ ಎಂದು ಅವರು ಹೇಳುತ್ತಾರೆ. ನಿಮಗೂ ಹಾಗೆಯೇ ಅನಿಸುತ್ತಿದೆಯೇ? ಇಲ್ಲ, ಪ್ರತಿ ದುರದೃಷ್ಟವೂ ವಿಧಿಯ ಕಾರಣವಲ್ಲ. ಕಷ್ಟದ ಸಂದರ್ಭಗಳಲ್ಲಿ ನಮ್ಮದೇ ಆದ ಅಜಾಗರೂಕತೆಯೇ ಕಾರಣ. ಕಷ್ಟಗಳಲ್ಲಿ ಎಚ್ಚರಿಕೆಯು ಅತ್ಯಂತ ಮುಖ್ಯವಾದ ಗುರಾಣಿಯಾಗಿದೆ. ಅಜ್ಞಾತ ಮಾರ್ಗದಲ್ಲಿ ಮುನ್ನಡೆಯಲು ಒಂದು ಪಾದವನ್ನು ನೆಲದ ಮೇಲೆ ದೃಢವಾಗಿ ನೆಡಬೇಕು, ಇನ್ನೊಂದು ನೆಲವನ್ನು ಮುಂದೆ ಪರೀಕ್ಷಿಸುತ್ತದೆ. ಅದು ಸತ್ಯವನ್ನು ಹೇಳುತ್ತಿರಲಿ, ಭರವಸೆಗಳನ್ನು ನೀಡುತ್ತಿರಲಿ ಅಥವಾ ಬದ್ಧತೆಗಳನ್ನು ಮಾಡುತ್ತಿರಲಿ, ಎಚ್ಚರಿಕೆ ಅಗತ್ಯ. ಬದ್ಧತೆಗಳನ್ನು ಮಾಡುವಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ಭವಿಷ್ಯವನ್ನು ಮುಂಚಿತವಾಗಿ ನಿರ್ಣಯಿಸುವುದು ಎಂದರ್ಥ. ಮನೆಯ ಬುನಾದಿ ಹಾಕುವಲ್ಲಿ ನಿಷ್ಕಾಳಜಿ ಹೆಚ್ಚಾದರೆ ಎಷ್ಟೇ ಸುಂದರ ಕಟ್ಟಡವಾದರೂ ಕುಸಿದು ಬೀಳುತ್ತದೆ. ಆದ್ದರಿಂದ ಸುರಕ್ಷಿತ ಭವಿಷ್ಯದ ಅಡಿಪಾಯವು ವರ್ತಮಾನದಲ್ಲಿ ಎಚ್ಚರಿಕೆಯನ್ನು ವಹಿಸುತ್ತದೆ, ಏಕೆಂದರೆ ಭವಿಷ್ಯವು ಏನಾಗುತ್ತದೆ ಎಂದು ತಿಳಿಯಲಾಗುವುದಿಲ್ಲ, ಆದರೆ ಅದನ್ನು ತಪ್ಪಿಸಲು ಎಚ್ಚರಿಕೆಯನ್ನು ಬಳಸಬಹುದು. ನಮ್ಮ ಜೀವನದಲ್ಲಿ ಎರಡು ರೀತಿಯ ಜನರಿದ್ದಾರೆ, ಸ್ನೇಹಿತರು ಮತ್ತು ಶತ್ರುಗಳು. ಸ್ನೇಹಿತರು ನಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ, ಆದರೆ ಶತ್ರುಗಳು ದ್ವೇಷವನ್ನು ಪ್ರಚೋದಿಸುತ್ತಾರೆ. ಸ್ನೇಹಿತರಿಗಾಗಿ ನಾವು ನಮ್ಮ ಜೀವವನ್ನು ಪಣಕ್ಕಿಡುತ್ತೇವೆ, ಆದರೆ ನಾವು ನಮ್ಮ ಶತ್ರುಗಳ ಜೀವವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ಯಾರು ಮಿತ್ರ ಮತ್ತು ಯಾರು ಶತ್ರು? ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ. ಅಪರಾಧವು ಜಗತ್ತಿನಲ್ಲಿ ದುಃಖವನ್ನು ಶಾಶ್ವತಗೊಳಿಸುವ ಭಾವನೆಯಾಗಿದೆ. ನಾವು ಅಪರಾಧಿಗಳನ್ನು ಧಿಕ್ಕರಿಸುತ್ತೇವೆ ಮತ್ತು ಅವರನ್ನು ಖಂಡಿಸುತ್ತೇವೆ. ಆದರೆ ಯಾರು ಅಪರಾಧಿಗಳಾಗಿ ಹುಟ್ಟುವುದಿಲ್ಲ ಎಂದು ನಾವು ಎಂದಾದರೂ ಯೋಚಿಸಿದ್ದೇವೆಯೇ? ಹಾಗಾದರೆ ದುಷ್ಟತನದ ಮಿತಿಯನ್ನು ಮೀರುವಷ್ಟು ಕೆಟ್ಟವನಾಗಲು ಕಾರಣವೇನು? ಕಾರಣ ಬಯಕೆ. ಆಸೆಯನ್ನು ನಿಯಂತ್ರಿಸದೆ ಬಿಟ್ಟರೆ ಅದು ದುರಾಶೆಯಾಗಿ ಬದಲಾಗುತ್ತದೆ ಮತ್ತು ದುರಾಶೆಯು ಮೋಸವಾಗಿ ಬದಲಾಗುತ್ತದೆ, ಮಾನವರನ್ನು ತಪ್ಪಿನ ಕಡೆಗೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಆಸೆಗಳನ್ನು ನಿಯಂತ್ರಿಸುವುದು ಅತ್ಯಗತ್ಯ. ಮನಸ್ಸನ್ನು ಹತೋಟಿಯಲ್ಲಿಟ್ಟರೆ ತಪ್ಪು ಮಾಡುವುದನ್ನು ನಿಯಂತ್ರಿಸಬಹುದು. ಈ ಬೆಂಕಿಯನ್ನು ನೋಡಿ, ಅದು ಏನು ಮಾಡಬಹುದು? ಅದು ಬೆಳಕನ್ನು ಒದಗಿಸಬಹುದು, ಆಹಾರವನ್ನು ಬೇಯಿಸಬಹುದು ಅಥವಾ ಬಯಸಿದಲ್ಲಿ ನಮ್ಮನ್ನು ಬೂದಿ ಮಾಡಬಹುದು. ಹಾಗೆಯೇ ಬೆಂಕಿಗೆ ಉರಿಯುವ ಗುಣವಿದ್ದಂತೆ ನೀರಿಗೂ ಹರಿಯುವ ಗುಣವಿದೆ. ಈಗ ನಾವು ಅವುಗಳನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ನಮ್ಮ ಬಯಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಕ್ರೋಧದಲ್ಲಿ ಬೆಂಕಿ ಉರಿಯುವಂತೆ ಮನುಷ್ಯರು ಕ್ರೋಧದಲ್ಲಿ ಕುರುಡರಾಗುತ್ತಾರೆ. ಅವರು ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ನೋಡಲು, ಕೇಳಲು ಅಥವಾ ಗ್ರಹಿಸಲು ಅಥವಾ ಅವರ ಆತ್ಮದ ಕರೆಯನ್ನು ಕೇಳಲು ಸಾಧ್ಯವಿಲ್ಲ. ಕೋಪವು ಇತರರಿಗೆ ಹಾನಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ, ಆದರೆ ಅದು ಅಂತಿಮವಾಗಿ ಕುದಿಯುವ ನೀರಿನಂತೆ ಕರಗುತ್ತದೆ. ಆದ್ದರಿಂದ ಪ್ರತಿಕೂಲ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅವಶ್ಯಕ. ಆದ್ದರಿಂದ ನಾವು ನಮ್ಮ ಪ್ರತಿಬಿಂಬಗಳನ್ನು ಗಮನಿಸುವುದರ ಮೂಲಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಯಾವುದು ಸರಿ ಮತ್ತು ತಪ್ಪು ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು. ನಾವೆಲ್ಲರೂ ಜೀವನದಲ್ಲಿ ಅಂತಹ ಎತ್ತರವನ್ನು ತಲುಪಲು ಬಯಸುತ್ತೇವೆ, ಅಲ್ಲಿ ಯಾರೂ ನಮ್ಮ ಮೇಲೆ ಇರುವುದಿಲ್ಲ. ನಾವು ಏನನ್ನೂ ಮಾಡಬೇಕಾಗಿಲ್ಲ ಮತ್ತು ನಾವು ಚಿಂತಿಸಬೇಕಾಗಿಲ್ಲ. ಕೆಲವು ಜನರು ಆ ಎತ್ತರವನ್ನು ತಲುಪುತ್ತಾರೆ, ಆದರೆ ಅವರ ಮನಸ್ಸು ಯಾವಾಗಲೂ ವಿಚಲಿತವಾಗಿರುತ್ತದೆ. ವಿಪರ್ಯಾಸವಲ್ಲವೇ? ವಿಶ್ರಾಂತಿ ಪಡೆಯಲು ನಾವು ತುಂಬಾ ಶ್ರಮಿಸುತ್ತೇವೆ, ಆದರೂ ಅದು ನಮ್ಮನ್ನು ತಪ್ಪಿಸುತ್ತದೆ. ಒಮ್ಮೆ ಯೋಚಿಸಿ, ಕಾಡಿನ ರಾಜನಾದ ನಂತರವೂ ಸಿಂಹವು ತನ್ನ ಬೇಟೆಗಾಗಿ ಏಕೆ ಶ್ರಮಿಸಬೇಕು? ರಾಜನಾಗಿರುವುದು ಎಂದರೆ ಅವನು ಯಾವಾಗಲೂ ಮಲಗುತ್ತಾನೆ ಎಂದಲ್ಲ, ಮತ್ತು ಜಿಂಕೆಗಳು ಅವನ ಬಳಿಗೆ ಬಂದು, ಮಹಾರಾಜನೇ, ಬಾ, ನನ್ನನ್ನು ತಿನ್ನುವ ಮೂಲಕ ನಿನ್ನ ಹಸಿವನ್ನು ನೀಗಿಸು ಎಂದು ಹೇಳುತ್ತವೆ. ಕೇವಲ ಬಯಕೆಯಿಂದಲ್ಲ, ನಿಮ್ಮ ಕಠಿಣ ಪರಿಶ್ರಮದಿಂದ ಸಾಧನೆಗಳನ್ನು ಸಾಧಿಸಲಾಗುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ನೀವು ಕೆಳಭಾಗದಲ್ಲಿದ್ದರೆ ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮನ್ನು ಎತ್ತರಕ್ಕೆ ಏರಿಸುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಡಿ, ಮತ್ತು ನೀವು ಮೇಲ್ಭಾಗದಲ್ಲಿದ್ದರೆ
ಅಲ್ಲಿ ಉಳಿಯಲು ನೀವು ಇನ್ನೂ ಕಠಿಣ ಪರಿಶ್ರಮವನ್ನು ಮುಂದುವರಿಸಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಕಠಿಣ ಪರಿಶ್ರಮದಿಂದ ಸ್ವಾತಂತ್ರ್ಯವಿಲ್ಲ, ಏಕೆಂದರೆ ಕಠಿಣ ಪರಿಶ್ರಮ ಜೀವನ. ಜಗತ್ತಿನ ಅತಿ ದೊಡ್ಡ ಸಂಬಂಧ ಯಾವುದು? ಈಗ ನೀವು ಕೇಳಬಹುದು, ಇದು ಯಾವ ರೀತಿಯ ಪ್ರಶ್ನೆ? ಉತ್ತರ ಸರಳವಾಗಿದೆ, ಆದರೆ ಈ ಪ್ರಶ್ನೆಗೆ ಹಲವು ಉತ್ತರಗಳಿವೆ. ಕೆಲವರು ತಾಯಿ ಮತ್ತು ಮಗನ ನಡುವಿನ ಸಂಬಂಧವನ್ನು ಹೇಳಬಹುದು, ಕೆಲವರು ತಂದೆ ಮಗಳು ಎಂದು ಹೇಳಬಹುದು, ಕೆಲವರು ಗಂಡ ಹೆಂಡತಿ ಎಂದು ಹೇಳಬಹುದು, ಮತ್ತು ಕೆಲವರು ಭಕ್ತ ಮತ್ತು ದೇವರು ಎಂದು ಹೇಳಬಹುದು. ಆದಾಗ್ಯೂ ನಾವು ಆಳವಾಗಿ ನೋಡಿದರೆ ಈ ಎಲ್ಲಾ ಸಂಬಂಧಗಳು ಹುಟ್ಟಿನಿಂದಲೇ ರೂಪುಗೊಂಡವು, ಸಮಾಜದಲ್ಲಿ ರಚಿಸಲ್ಪಟ್ಟವು ಅಥವಾ ಯಾವುದೋ ಬಯಕೆಯಿಂದ ರೂಪುಗೊಂಡವು ಎಂದು ನಾವು ಕಂಡುಕೊಳ್ಳುತ್ತೇವೆ. ಹಾಗಾದರೆ ದೊಡ್ಡ ಸಂಬಂಧ ಯಾವುದು? ನಾವು ಗೊಂದಲಕ್ಕೊಳಗಾಗುತ್ತೇವೆ. ಇಲ್ಲ, ದೊಡ್ಡ ಸಂಬಂಧವೆಂದರೆ ಸ್ನೇಹ. ಏಕೆಂದರೆ ಯಾವುದೇ ಆಸೆ ಅಥವಾ ಹಿಡನ್ ಅಜೆಂಡಾ ಇಲ್ಲದೆ ನಮ್ಮಿಂದ ಸ್ನೇಹಿತರನ್ನು ಆಯ್ಕೆ ಮಾಡಲಾಗುತ್ತದೆ. ಏನಾದರೂ ಇದ್ದರೆ ಅದು ಒಡನಾಟದ ಸಂತೋಷ ಮಾತ್ರ. ನೀವು ಮನೆಯಿಂದ ಹೊರಡುವ ದಿನಗಳನ್ನು ನೆನಪಿಸಿಕೊಳ್ಳಿ ಮತ್ತು ನೀವು ಮೊದಲು ನೆನಪಿಸಿಕೊಳ್ಳುವುದು ನಿಮ್ಮ ಸ್ನೇಹಿತನನ್ನು. ಆದರೆ ಒಬ್ಬರು ವಯಸ್ಸಾದಂತೆ ಮತ್ತು ಯಶಸ್ವಿಯಾಗುತ್ತಿದ್ದಂತೆ ಸ್ನೇಹಿತರು ಮರೆಯಾಗಲು ಪ್ರಾರಂಭಿಸುತ್ತಾರೆ. ನಂತರ ಒಬ್ಬರ ಆದಾಯ ಮತ್ತು ಜೀವನದ ಮಟ್ಟವನ್ನು ಆಧರಿಸಿ ಸ್ನೇಹವನ್ನು ರೂಪಿಸಲು ಪ್ರಾರಂಭಿಸುತ್ತದೆ. ಅವರ ಮನಸ್ಸಿನಲ್ಲಿ ಸ್ನೇಹವು ಸಮಾನರೊಂದಿಗೆ ಮಾತ್ರ ಇರಬೇಕು ಎಂಬ ಚಿಂತನೆಯು ಉದ್ಭವಿಸುತ್ತದೆ. ಈ ಆಲೋಚನೆ ತಪ್ಪು, ಏಕೆಂದರೆ ಸ್ನೇಹವು ಸಮಾನರಿಂದ ಬರುವುದಿಲ್ಲ, ಸ್ನೇಹವು ನಮ್ಮನ್ನು ಸಮಾನಗೊಳಿಸುತ್ತದೆ. ಆದ್ದರಿಂದ ಹೊಸ ಸ್ನೇಹಿತರನ್ನು ಮಾಡಿ, ಆದರೆ ನಿಮ್ಮ ಹಳೆಯ ಸ್ನೇಹಿತರನ್ನು ಮರೆಯಬೇಡಿ. ಅದನ್ನು ಮಾಡಬೇಡ. ಇಬ್ಬರು ವ್ಯಕ್ತಿಗಳ ನಡುವೆ ಸಂಘರ್ಷವಿದೆ ಎಂದು ತೋರುತ್ತದೆ, ಆದರೆ ಗೆಲುವು ಯಾವಾಗಲೂ ಒಬ್ಬ ವ್ಯಕ್ತಿಗೆ ಬರುತ್ತದೆ. ಇವೆರಡು ಸಮಾನವಾಗಿ ಶಕ್ತಿಯುತವಾಗಿರುತ್ತವೆ ಮತ್ತು ಒಂದೇ ಜ್ಞಾನವನ್ನು ಪಡೆಯುತ್ತವೆ. ಕಬ್ಬಿಣದಲ್ಲಿ ಎರಡು ವಿಧಗಳಿವೆ, ಒಂದು ಶೀತ ಮತ್ತು ಒಂದು ಬಿಸಿ. ನೀವು ಎಂದಾದರೂ ಅದರ ಬಗ್ಗೆ ಯೋಚಿಸಿದ್ದೀರಾ? ಕಬ್ಬಿಣವು ಕಬ್ಬಿಣವನ್ನು ಕತ್ತರಿಸುತ್ತದೆ, ಆದರೆ ತಣ್ಣನೆಯ ಕಬ್ಬಿಣವು ಬಿಸಿ ಕಬ್ಬಿಣವನ್ನು ಕತ್ತರಿಸುತ್ತದೆ. ಅದೇ ತತ್ವವು ಮನುಷ್ಯರಿಗೆ ಅನ್ವಯಿಸುತ್ತದೆ. ಯುದ್ಧವಾದಾಗ ಅಸೂಯೆ ಕ್ರೋಧವುಳ್ಳವನು ಕಾದ ಕಬ್ಬಿಣದಂತಿದ್ದರೆ, ಶಾಂತ ಮನಸ್ಸು ಶಿಸ್ತಿನವನು ತಣ್ಣನೆಯ ಕಬ್ಬಿಣದಂತೆ. ಮತ್ತು ಇದು ಬಿಸಿ ಕಬ್ಬಿಣದ ಮೂಲಕ ಕತ್ತರಿಸಬಹುದಾದ ತಣ್ಣನೆಯ ಕಬ್ಬಿಣವಾಗಿದೆ. ಆದ್ದರಿಂದ ನೀವು ಜೀವನದ ಹೋರಾಟದಲ್ಲಿ ಯಶಸ್ವಿಯಾಗಲು ಬಯಸಿದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ, ಏಕೆಂದರೆ ಅಸೂಯೆ ಮತ್ತು ಕೋಪವನ್ನು ಹೊಂದಿರುವ ವ್ಯಕ್ತಿಯು ಶಾಂತ ಸ್ವಭಾವದ ವ್ಯಕ್ತಿಯ ಮುಂದೆ ದುರ್ಬಲನಾಗಿರುತ್ತಾನೆ. ಶಕ್ತಿಯು ಅಸೂಯೆ ಮತ್ತು ಕೋಪದಲ್ಲಿ ಅಲ್ಲ, ಆದರೆ ಶಾಂತಿ ಮತ್ತು ಸ್ವಯಂ ನಿಯಂತ್ರಣದಲ್ಲಿದೆ. ಜಗತ್ತಿನಲ್ಲಿ ಅತ್ಯಂತ ವಿನಾಶಕಾರಿ ವಸ್ತು ಯಾವುದು? ದುರಾಸೆ? ಇಲ್ಲ. ಆಸೆ? ಇಲ್ಲ. ಕೋಪ? ಇಲ್ಲ. ಹಾಗಾದರೆ ಅತ್ಯಂತ ವಿನಾಶಕಾರಿ ಯಾವುದು? ಯಾರಾದರೂ ಇದ್ದರೆ ಅದು ಮೂರ್ಖ ಅಥವಾ ಕುತಂತ್ರದ ಸ್ನೇಹಿತ. ಕೋಪಗೊಂಡ ಬುಲ್ ಅಥವಾ ಹಾಳಾದ ಕುದುರೆಯನ್ನು ಸಮೀಪಿಸಬೇಡಿ ಎಂದು ಹೇಳಲಾಗುತ್ತದೆ, ಆದರೆ ಯಾವುದೇ ದಿಕ್ಕಿನಿಂದ ದೆವ್ವ ಅಥವಾ ಮೂರ್ಖ ಸ್ನೇಹಿತನನ್ನು ಸಮೀಪಿಸುವುದು ಸಮಾನವಾಗಿ ಸೂಕ್ತವಲ್ಲ, ಏಕೆಂದರೆ ದೆವ್ವ ಮತ್ತು ಮೂರ್ಖ ಸ್ನೇಹಿತ ಪರಭಕ್ಷಕ ಪ್ರಾಣಿಗಳಂತೆಯೇ ಅದು ನಾಶಕ್ಕೆ ಮಾತ್ರ ಕಾರಣವಾಗುತ್ತದೆ. ಮೂರ್ಖ ಸ್ನೇಹಿತನು ಪ್ರತಿ ಸನ್ನಿವೇಶದಲ್ಲಿ ಶತ್ರುಗಳಿಗಿಂತ ಹೆಚ್ಚು ಅಪಾಯಕಾರಿ. ಆದ್ದರಿಂದ ಸ್ನೇಹವನ್ನು ರೂಪಿಸುವಾಗ ಜಾಗರೂಕರಾಗಿರಿ. ಕೆಲವೊಮ್ಮೆ ಪ್ರತಿಯೊಬ್ಬರ ಜೀವನದಲ್ಲಿ ನೀವು ವಿಚಿತ್ರವಾದ ಸಮಸ್ಯೆಯನ್ನು ಎದುರಿಸುತ್ತೀರಿ. ಅಲ್ಲಿ ಶಕ್ತಿಶಾಲಿಗಳೊಂದಿಗೆ ಸಂಘರ್ಷವನ್ನು ತಪ್ಪಿಸಲು ನೀವು ಮೌನವಾಗಿರುತ್ತೀರಿ. ಮೌನವು ಕೆಲವೊಮ್ಮೆ ವಿವಾದ ಅಥವಾ ಹೋರಾಟದಿಂದ ನಿಮ್ಮನ್ನು ಉಳಿಸುತ್ತದೆ ಎಂದು ನಾನು ನಂಬುತ್ತೇನೆ, ಆದರೆ ಅಂತಹ ತಪ್ಪಿಸಿಕೊಳ್ಳುವಿಕೆಯು ಅಂತಿಮವಾಗಿ ಹೆಚ್ಚಿನ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ನಮ್ಮ ಮೌನವು ತಿಳಿಯದೆ ತಪ್ಪಿಗೆ ಬೆಂಬಲವಾಗುವುದು ಹೇಗೆ? ಮತ್ತು ಅಲ್ಲಿಂದ ನಮ್ಮ ದಬ್ಬಾಳಿಕೆ ಪ್ರಾರಂಭವಾಗುತ್ತದೆ. ಒಬ್ಬರ ನಂತರ ಒಬ್ಬರು
ನಾವು ಅನಗತ್ಯ ರೀತಿಯಲ್ಲಿ ಅನ್ಯಾಯಕ್ಕೆ ಸಿಲುಕಿಕೊಳ್ಳುತ್ತೇವೆ. ಇದನ್ನು ಯಾವುದು ಮುರಿಯುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅನ್ಯಾಯವನ್ನು ವಿರೋಧಿಸುವುದರಿಂದ ನಿಮ್ಮನ್ನು ತಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ. ನಿಮ್ಮನ್ನು ತಡೆಯುವುದು ಎದುರಾಳಿಯ ಶಕ್ತಿಯಲ್ಲ ಅಥವಾ ನಿಮ್ಮೊಳಗೆ ಅಡಗಿರುವ ಭಯವಲ್ಲ. ಕೆಲವೊಮ್ಮೆ ನಿಮ್ಮ ಸುರಕ್ಷತೆಗಾಗಿ ಭಯವು ಅಗತ್ಯವಾಗಬಹುದು, ಆದರೆ ಭಯವು ನಿಮ್ಮನ್ನು ಮೌನವಾಗಿರಿಸುತ್ತದೆ ಎಂದು ತಿಳಿಯುವುದು ಸಹ ಅಗತ್ಯವಾಗಿದೆ. ಆದ್ದರಿಂದ ನಿಮ್ಮ ಮನಸ್ಸಿನಿಂದ ಭಯವನ್ನು ತೆಗೆದುಹಾಕಿ ಮತ್ತು ಅನ್ಯಾಯವನ್ನು ಬಹಿರಂಗವಾಗಿ ವಿರೋಧಿಸಿ, ತದನಂತರ ನಿಮ್ಮ ಅನುಭವವು ಎಷ್ಟು ಹಗುರವಾಗಿರುತ್ತದೆ ಎಂದು ನೋಡಿ. ಅತ್ಯಂತ ಮುಖ್ಯವಾದದ್ದು ಯಾವುದು? ಜೀವನ ಅಥವಾ ಜೀವನದ ಪ್ರಯಾಣದಲ್ಲಿ ನೀವು ಏನು ಕಂಡುಕೊಳ್ಳುತ್ತೀರಿ? ಅಥವಾ ಪ್ರಯಾಣವನ್ನು ಪೂರ್ಣಗೊಳಿಸಿದ ನಂತರ ನೀವು ಏನು ಸಾಧಿಸುತ್ತೀರಿ? ಇದು ಸಂಪತ್ತು, ಕೀರ್ತಿ, ಸಂತತಿಯೇ? ಇಲ್ಲ, ಅಂತಿಮ ಗುರಿಯು ಅತ್ಯುನ್ನತ ಸಂತೋಷವಾಗಿದೆ ಮತ್ತು ಅದು ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಅದನ್ನು ಸಾಧಿಸುವ ಏಕೈಕ ಮಾರ್ಗವೆಂದರೆ ನಿಮ್ಮ ಕ್ರಿಯೆಗಳು, ನಿಮ್ಮ ಪ್ರಯಾಣ ಮತ್ತು ನಿಮ್ಮ ಹಣೆಬರಹ. ಮತ್ತು ನಿಮಗೆ ಯಾವುದು ಸರಿ ಎಂದು ಯಾರು ಹೇಳುತ್ತಾರೆ? ಇದು ನಿಮ್ಮ ಮನಸ್ಸು ಮಿದುಳಿನಂತೆ ಪ್ರಯೋಜನಕಾರಿ ಮತ್ತು ಹಾನಿಕರ ಬಗ್ಗೆ ಯೋಚಿಸುತ್ತದೆ, ಹೊಗಳಿಕೆ ಅಥವಾ ಸಂಗೀತವಲ್ಲ. ನಿಮ್ಮ ಮನಸ್ಸು ಶಿಸ್ತುಬದ್ಧವಾಗಿದ್ದರೆ ಜಗತ್ತಿಗೆ ಯಾವುದು ಕಲ್ಯಾಣವನ್ನು ತರುತ್ತದೆ, ಸಂತೋಷ ಎಲ್ಲಿದೆ ಎಂದು ಅದು ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ನಂತರ ಅದು ನಿಮ್ಮ ಪ್ರಮುಖ ಮಾರ್ಗದರ್ಶಿಯಾಗುತ್ತದೆ. ನಾನು ಏನು ಮಾಡುತ್ತಿದ್ದೇನೆ? ನಾನು ಕನ್ನಡಿಯಲ್ಲಿ ನೋಡುತ್ತಿದ್ದೇನೆ. ನೀವೆಲ್ಲರೂ ಸಹ ಪ್ರತಿದಿನ ಮಾಡುತ್ತೀರಿ, ಆದರೆ ಪ್ರತಿದಿನ ನಿಮ್ಮ ಮುಖವನ್ನು ನೋಡಿದ ನಂತರವೂ ಅದರ ಮೇಲೆ ಬರೆದಿರುವ ದೊಡ್ಡ ಪಾಠವನ್ನು ನೋಡುವುದನ್ನು ನೀವು ಮರೆಯುತ್ತೀರಿ. ಇದು ಯಾವ ಪಾಠ ಎಂದು ಈಗ ನೀವು ಕೇಳಬಹುದು. ಇನ್ನೊಮ್ಮೆ ಕನ್ನಡಿಯ ಬಳಿ ಹೋಗಿ ಬಾಯಿ ತೆರೆದು ನೋಡೋಣ. ಹಲ್ಲುಗಳು ಮತ್ತು ನಾಲಿಗೆ ಇವೆ, ಸರಿ? ಈಗ ಯೋಚಿಸಿ, ಹಲ್ಲುಗಳು ಒಮ್ಮೆ ಅಲ್ಲ 2 ಬಾರಿ ಬರುತ್ತವೆ. ಆದರೆ ಸಾವಿಗೆ ಮುನ್ನ ಅವು ಕಳೆದು ಹೋಗುತ್ತವೆ. ಒಬ್ಬ ವ್ಯಕ್ತಿಯ ಮರಣದ ನಂತರವೂ ಅವು ಅಸ್ತಿತ್ವದಲ್ಲಿ ಉಳಿಯುತ್ತವೆ. ಇದು ಆಶ್ಚರ್ಯಕರವಲ್ಲವೇ? ಹಲ್ಲುಗಳು ಗಟ್ಟಿಯಾಗಿರುತ್ತವೆ, ಆದರೆ ಜೀವನವು ಮೃದುವಾಗಿರುತ್ತದೆ. ಆದರೆ ಹಲ್ಲುಗಳು ಕಳೆದು ಹೋಗಿವೆ. ಜೀವನವು ಕೊನೆಗೊಳ್ಳುವುದಿಲ್ಲ, ಸಾವಿನ ಮೊದಲು ಅದು ಉಳಿದಿದೆ. ನಿಗೂಢವೆಂದರೆ ಹಠಮಾರಿ ಮತ್ತು ಕಠಿಣ ಜನರು ಕಳೆದು ಹೋಗುತ್ತಾರೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಬದಲಾವಣೆಯನ್ನು ತರಬಲ್ಲ ಹೊಂದಿಕೊಳ್ಳುವವರು ಬದುಕುಳಿಯುತ್ತಾರೆ. ಪರಿಸ್ಥಿತಿಗೆ ತಕ್ಕಂತೆ ತಮ್ಮಲ್ಲಿ ಬದಲಾವಣೆ ತರಬಲ್ಲ ಸಮರ್ಥರ ಅಸ್ತಿತ್ವ ಉಳಿದಿದೆ. ಆದ್ದರಿಂದ ಸಂದರ್ಭಗಳಿಗೆ ಅನುಗುಣವಾಗಿ ನಿಮ್ಮನ್ನು ಹೊಂದಿಕೊಳ್ಳಲು ಕಲಿಯಿರಿ ಮತ್ತು ನಿಮ್ಮ ಜೀವನವು ಸುಲಭವಾಗುತ್ತದೆ. ಮುಂದೆ ಸಾಗಬೇಕಾದರೆ ಪ್ರೀತಿಪಾತ್ರರ ಜೊತೆ ಇರಬೇಕು ಎಂದು ಎಲ್ಲರೂ ಹೇಳುತ್ತಲೇ ಇರುತ್ತಾರೆ. ಅವರು ಸತ್ಯವನ್ನೇ ಮಾತನಾಡುತ್ತಾರೆ. ನಿಮ್ಮ ಪ್ರೀತಿಪಾತ್ರರಿಗೆ ಬೆಂಬಲವನ್ನು ನೀಡುವುದು ಅತ್ಯಗತ್ಯ, ಆದರೆ ಬೆಂಬಲ ನೀಡುವ ಮೊದಲು ನಿಮ್ಮವರು ಯಾರೆಂದು ನೀವು ಗುರುತಿಸಬೇಕು. ನಿಮ್ಮೊಂದಿಗೆ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ರಕ್ತ ಸಂಬಂಧವನ್ನು ಹೊಂದಿರುವವರನ್ನು ಗುರುತಿಸಿ. ಯಾರು ನಿಮ್ಮನ್ನು ಸರಿಯಾದ ಮಾರ್ಗಕ್ಕೆ ಪ್ರೇರೇಪಿಸುತ್ತಾರೆ, ಯಾರು ನಿಮ್ಮನ್ನು ಮುಂದೆ ತಳ್ಳುತ್ತಾರೆ, ನಿಮ್ಮ ಪರವಾಗಿ ನಿಲ್ಲುತ್ತಾರೆ. ತಮ್ಮ ಬೆಂಬಲವನ್ನು ನೀಡುವ ಮೂಲಕ ಸಮಾಜದ ವಿನಾಶಕ್ಕೆ ಕಾರಣರಾದವರು ನಿಜವಾದ ಸಂಬಂಧಿಕರಲ್ಲ. ಅವರು ನಿಜವಾದ ಸಂಬಂಧಿಕರಲ್ಲ, ನಮ್ಮನ್ನು ಅಜ್ಞಾನದ ಹಾದಿಯಲ್ಲಿ ನಡೆಸುವವರು. ಇಂದು ನಾನು ನಿಮಗೆ ಒಂದು ಒಗಟು ಕೇಳುತ್ತೇನೆ. ಜಗತ್ತಿನಲ್ಲಿ ಅತ್ಯಮೂಲ್ಯವಾದ ವಸ್ತು ಯಾವುದು? ಕೆಲವರು ಚಿನ್ನ ಎಂದು ಹೇಳಬಹುದು, ಕೆಲವರು ವಜ್ರ ಎಂದು ಹೇಳಬಹುದು. ಆದರೆ ಇಲ್ಲಿ ಒಗಟು ಏನು? ಜಗತ್ತಿನಲ್ಲಿ ಯಾವುದು ಅತ್ಯಮೂಲ್ಯವೋ ಅದು ಅಗ್ಗವೂ ಹೌದು ಎಂಬುದು ಒಗಟು. ಅದು ಪ್ರತಿಕ್ಷಣವೂ ಸಾಯುತ್ತದೆ ಮತ್ತು ಇನ್ನೂ ಶಾಶ್ವತವಾಗಿ ಜೀವಂತವಾಗಿರುತ್ತದೆ. ಇದು ದೊಡ್ಡ ಶತ್ರು ಮತ್ತು ದೊಡ್ಡ ಸ್ನೇಹಿತ. ಈಗ ನೀವು ಅದನ್ನು ಹೇಗೆ ಬಳಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ಅದನ್ನು ಅಮೂಲ್ಯವಾಗಿಸುತ್ತೀರಾ ಅಥವಾ ನಾಶಪಡಿಸುತ್ತೀರಾ? ನೀವು ಅದನ್ನು ಸ್ನೇಹಿತ ಅಥವಾ ಶತ್ರು ಮಾಡುತ್ತೀರಾ? ನೀವು ಪ್ರತಿಕ್ಷಣವೂ ಅದನ್ನು ಪಾಲಿಸುತ್ತೀರಾ ಅಥವಾ ಪ್ರತಿಕ್ಷಣವೂ ನಾಶವಾಗಲು ಬಿಡುತ್ತೀರಾ?
ನೆನಪಿಡಿ, ಸಮಯವು ಸಂಪತ್ತಿಗಿಂತ ದೊಡ್ಡದಾಗಿದೆ ಮತ್ತು ಅವರ ಅಂತಿಮ ಕ್ಷಣಗಳು ಸಮೀಪಿಸುವವರೆಗೂ ಯಾರೂ ಅದರ ಮಹತ್ವವನ್ನು ಅರಿತುಕೊಳ್ಳುವುದಿಲ್ಲ. ವಿಡಿಯೋ ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.